ನಂಜನಗೂಡು ನಂಜನಗೂಡು ನಿಮ್ಮ ಗೂಡು, ನಿಮ್ಮ ಕ್ಷೇತ್ರ. ನಂಜನಗೂಡಿನ ಶಾಸಕರಾಗಿ ಈ ಜರ್ನಿ ಹೇಗಿದೆ? ಲರ್ನಿಂಗ್ ಪ್ರೋಸೆಸ್ ನನಗೆ. ಜೊತೆಗೆ ನಮ್ಮ ಜನ ಒಬ್ಬ ಶಾಸಕನದಕ್ಕಿಂತ ಮನೆ ಮಗನಾಗಿ ನನ್ನ ಇವತ್ತು ಒಪ್ಕೊಂಡು ನನ್ನನ್ನು ಅವರು ಈ ಒಂದು ಸ್ಥಾನದಲ್ಲಿ ಅವರು ಎಲ್ಲ ರೀತಿಯಾದಂತಹ ಗ್ರೂಮಿಂಗನ್ನು ಮಾಡಿ ನನಗೆ ಇವತ್ತು ಜನಸೇವೆಯನ್ನು ಮಾಡಲಿಕ್ಕೆ ಇವತ್ತು ಸಹಕಾರ ಕೊಟ್ಕೊಂಡು ಹೋಗ್ತಿದ್ದಾರೆ. ಈಗಾಗಲೇ ಹೇಳಿದ್ನಲ್ಲ, ಒಂದು ಲರ್ನಿಂಗ್ ಪ್ರೋಸೆಸ್ ನನಗೆ ಕಲಿಯೋಂಥ ಒಂದು ಪ್ರೋಸೆಸ್ಸು. ಅತಿ ಕಿರಿಯ ವಯಸ್ಸಿಗೆ ಒಂದು ಅವಕಾಶವನ್ನು ಇವತ್ತು ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜನತೆ ನನಗೊಂದು ಮಾಡಿಕೊಟ್ಟಿದ್ದಾರೆ. ಅದಂತೆ ಪ್ರಾಮಾಣಿಕವಾಗಿ ನಿಷ್ಠೆನ ನಾನು ಇದು ಕೆಲಸ ಮಾಡ್ಕೊಂಡು ನಾನು ಹೋಗ್ತೇನೆ. ಎಸ್, ದರ್ಶನ್ ಧ್ರುವನಾರಾಯಣ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಅವ್ರದೇ ಆದಂತ ಶಕ್ತಿ ಮತ್ತೆ ಅವ್ರದೇ ಆದಂತ ವ್ಯಕ್ತಿತ್ವ, ಒಂದ್ ರೀತಿ ಅಜಾತ ಶತ್ರು ಅಂತ ನಾವು ಮಾತಾಡ್ಬೇಕಾದ್ರೆ. ಸಂತೆಮರಳಿ ಕ್ಷೇತ್ರದ ಶಾಸಕರಾಗಿ, ನಂತರ ಕೊಳ್ಳೇಗಾಲದಿಂದ ಚುನಾವಣೆ ಮಾಡಿ, ಚಾಮರಾಜನಗರದ MP ಆಗಿ ಅವ್ರದೇ ಆದಂತ ಸೇವೆನ ಆ ಭಾಗದಲ್ಲಿ ಬಹಳಷ್ಟು ಮಾಡಿದ್ದಾರೆ. ಲೋಕಸಭೆಯಲ್ಲಿ ಬಹಳಷ್ಟು ವಿಷಯಗಳನ್ನ ಇಟ್ಕೊಂಡು ಮಾತನಾಡಿ ದೇಶದ ಗಮನವನ್ನು ಕೂಡ ಸೆಳೆದಂತ ವ್ಯಕ್ತಿ ಧ್ರುವನಾರಾಯಣ್ ಅವರು. ದರ್ಶನ್ ಅವರ ರಾಜಕಾರಣದ ಹಾದಿ ಇದೆಯಲ್ಲ, ಲೈಕ್ ಅದು ಅನಿರೀಕ್ಷಿತವಾದಂತಹ ಹಾದಿ ಅಂತ ಸಹಜವಾಗಿ. ಯಾಕೆಂತಂದ್ರೆ ನೀವು ಒಬ್ಬ ಯಾವುದೇ ವ್ಯಕ್ತಿ ಆಗ್ಲಿ, ಸಹಜವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ತಂದೆ ತಾಯಿ ನಂತರದ ರಾಜಕಾರಣಕ್ಕೆ ನೀವು ಕಳ್ಕೊಂಡು ರಾಜಕಾರಣ ಮಾಡೋದು, ನಿಮ್ಗೆ ಆ ಸನ್ನಿವೇಶದಲ್ಲಿ ಹೇಗಿತ್ತು ಅಂತ? ಬಿಕಾಸ್ ಆಫ್ ನಿಮ್ ರಾಜಕೀಯ ಜರ್ನಿ ಏನು ರೆಡ್ ಕಾರ್ಪೆಟ್ ಹಾಸಿ ಆ ಖುಷಿ ಸಂಭ್ರಮಿಸುವಂತ ಕ್ಷಣ ಆಗಿರ್ಲಿಲ್ಲ. ಹಾಗಾಗಿ ಆ ಸನ್ನಿವೇಶ ಮತ್ತೆ ನೀವು ನಿರೀಕ್ಷೆ ಮಾಡಿದ್ರಾ ಇದೆಲ್ಲ ಈ ತರ? ಅಲ್ಲ, ನಿರೀಕ್ಷೆ ಅಂತ ಯಾರು ಮಾಡೋಕ್ಕಾಗ್ತದೆ? ಸಿ, ಇಟ್ ಇಸ್ ಅ ವೆರಿ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಆ್ಯಂಡ್ ಆ ಥರ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ಈಗ ಇವತ್ತು ನಮ್ಮ ತಂದೆ ತಾಯಿ ಇಬ್ಬರು ನಮ್ಮಲ್ಲಿ ಇಲ್ಲ. ಅವತ್ತಿನ ದಿವಸ ನಮ್ಮ ತಾಯಿಯವ್ರಿಗೆ ಮತ್ತೆ ಶಿ ವಾಸ್ ಸಫರಿಂಗ್ ಅಲಾಟ್. ಯಾಕೆಂತಂದರೆ ಅವ್ರಿಗೆ ಒಂದು 12 years ಕೂಡ ಬ್ರೈನ್ ಟ್ಯೂಮರ್ ಇತ್ತು. ಅದನ್ನು ಟ್ರೀಟ್ಮೆಂಟ್ ಮೂಲಕ ನಾವು ಅದನ್ನು ನೋಡ್ಕೊಂಡು ಬರ್ತಾ ಇದ್ದೋ. ಅಲ್ಟಿಮೇಟ್ಲಿ ಅದು ರಿಯಕರ್ ಆಯಿತು 2023ನಲ್ಲಿ. ಫೆಬ್ರವರಿನಲ್ಲಿ ನಾವು ರಿಪೋರ್ಟ್ ತೋರಿಸಿದಾಗ ಮತ್ತೆ ರಿಯಕರ್ ಆಗಿತ್ತು. ಸೊ ನಾವು ಆ ಪ್ರೊಸೆಸ್ನಲ್ಲಿ ಇದ್ವಿ. ಅದಿನ್ನೂ ನಾವು ಡೈಜೆಸ್ಟ್ ಕೂಡ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಆ ಒಂದು ಸಿಚುವೇಶನಲ್ಲಿ ಇದ್ವಿ ನಾವು. ಆ ಟೈಮ್ನಲ್ಲಿ ನಮ್ಮ ತಂದೆಯವರು ಕೂಡ KPCC ಕಾರ್ಯಾಧ್ಯಕ್ಷರಾಗಿ ಪಕ್ಷವನ್ನು ಸಂಘಟನೆಯನ್ನು ಮಾಡಿಕೊಂಡು 9 ಡಿವಿಷನ್ಗಳವರೇ ಏನು ಜವಾಬ್ದಾರಿಯನ್ನು ವಹಿಸಿದ್ರು, ಎಲ್ಲ ಕಡೆಯೂ ಕೂಡ ಅವರು ಟ್ರಾವೆಲ್ ಮಾಡಿ ಅವರ ಕರ್ತವ್ಯವನ್ನು ಪಕ್ಷ ಸಂಘಟನೆಯವರು ಮಾಡ್ತಾಯಿದ್ರು. ಅವರು ಕೂಡ ನಂಜನಗೂಡಿನಿಂದ ಅವರು ಕೂಡ ಕಂಟೆಸ್ಟ್ ಮಾಡಬೇಕು ಅಂತ ಅವರಿಗೆ ಸಾಕಷ್ಟು ಆಸೆ ಇತ್ತು. ಜನರ ಸೇವೆನ ಮಾಡಬೇಕು ಅಂತ ಅವರು ಕೂಡ ಒಂದು ನಿರೀಕ್ಷೆಯಲ್ಲಿ ಅವರು ಕೂಡ ಇದ್ದರು. ಆ ಟೈಮ್ನಲ್ಲಿ ತಾಯಿಯವ್ರಿಗೂ ಕೂಡ ಆ ರೀತಿಯಾದಂಥ ರಿಯಕರೆನ್ಸ್ ಆಗಿ ಅವರು ಕೂಡ ಆಸ್ಪತ್ರೆ ಸೇರೋಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಬಂತು. ಅದಾಗಿದ್ದು ಒಂದೇ ವಾರಕ್ಕೆ ನಮ್ಮ ತಾಯಿಯವ್ರ ಆಸ್ಪತ್ರೆಯಿಂದ ವಾಪಸ್ಸು ಮನೆಗೆ ಬರ್ತಾರೆ. 2-3 ಡೇಸ್ಗೆ ಆ ರೀತಿ ಮತ್ತೆ ತಂದೆಯವ್ರಿಗೆ ಒಂದು ಮೇಜರ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವರು ಕೂಡ ನಮ್ಮನ್ನು ಅಗಳ್ತಾರೆ. ಅವತ್ತು ಯಾವ ರೀತಿಯಾದಂಥ ಒಂದು ಸನ್ನಿವೇಶ ಇತ್ತು, ನಮಗೆ ಯಾವ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಯಿತು, ಅದಾದ ಬಳಿಕ ನಮಗೆ ಯಾವ ರೀತಿಯಾದಂಥ ಕಷ್ಟ ಬಂತು, ಯಾವ ಥರ ನೋನಲ್ಲಿದ್ವಿ ಅನ್ನೋದನ್ನ ಇವತ್ತಿಗೂ ಹೇಳ್ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಇಟ್ ಈಸ್ ಅ ಪರ್ಸನಲ್ ಸಫರಿಂಗ್. ಅದನ್ನ ನಾವೇ ಸಫರ್ ಮಾಡ್ಬೇಕು. ನಾವು ಅದನ್ನ ಹೇಳ್ಕೊಳ್ಳೋಕ್ಕೂ ಕೂಡ ಅಸಾಧ್ಯ. ಅದು ಯಾಕೆಂತಂದ್ರೆ ಕೇವಲ ಒಂದೇ ಒಂದು ತಿಂಗಳಿನಲ್ಲಿ ನಾನು ನಮ್ಮ ತಂದೆಯವರು ಮತ್ತು ತಾಯಿಯವರು ಇಬ್ಬರನ್ನೂ ಕೂಡ ಆ ಟೈಮಲ್ಲಿ ಕಳ್ಕೊತೀವಿ. ನಾನು ನನ್ನ ತಮ್ಮ ಇಬ್ಬರು ಕಳ್ಕೊತೀವಿ. ಅದಾಗಿದ್ದ ಬಳಿಕ ನಾವು ಚುನಾವಣೆ ಫೇಸ್ ಮಾಡಬೇಕಾಗ್ತದೆ. ಜನರು ಕೂಡ ಸಾಕಷ್ಟು ನಮಗೆ ಒತ್ತಾಯವನ್ನು ಮಾಡ್ತಾರೆ. ಅವರು ಒತ್ತಾಯಿಸಿದಂತೆ ನಾವು ಕೂಡ ಚುನಾವಣೆಯನ್ನು ಎದುರಿಸಬೇಕಾಗ್ತದೆ. ಸೊ ಆ ಹೋಲ್ 2-3 ಮಂತ್ಸು ಭಾಳ ನೋನಲ್ಲೇ ಕಳೆದ್ವಿ. ಮತ್ತು ತುಂಬ ಕಷ್ಟ ಆಯಿತು ಆ ಒಂದು ಸಂದರ್ಭ. ಆ ಟೈಮ್ನಲ್ಲಿ ನಮಗೆ ನಮ್ಮ ಜನ, ನಮ್ಮ ತಂದೆಯವರ ಯಾರು ಅವರೊಟ್ಟಿಗೆ ಸ್ನೇಹಿತರಾಗಿದ್ದರು, ಅವರ ಜೊತೆಗಿದ್ದಂಥವರು, ಅವರ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಜನ, ನಮ್ಮ ನಂಜನಗೂಡು ತಾಲೂಕು ಮತ್ತು ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳ ಜನ ಮತ್ತು ತಂದೆಯವರ ಅಭಿಮಾನಿಗಳು ಎಲ್ಲರೂ ಕೂಡ ನಮಗೆ ಆ ಕಷ್ಟದ ಟೈಮ್ನಲ್ಲಿ, ಸನ್ನಿವೇಶದಲ್ಲಿ ನಮಗೆ ಧೈರ್ಯ ತುಂಬಿ ನಮಗೆ ಅವರು ನಮ್ಮ ಜೊತೆಗೆ ನಿಂತಿದ್ದಕ್ಕೆ ನಮಗೆ ಚುನಾವಣೆ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಧೈರ್ಯವಾಗಿ ಮುನ್ನುಗ್ಗಲಿಕ್ಕೆ ಸಾಧ್ಯ ಆಯಿತು. ಇವತ್ತು ನಾನು ನಮ್ಮ ತಂದೆ ತಾಯಿಯನ್ನು ನಮ್ಮ ಜನರಲ್ಲೇ ನೋಡೋವಂಥದ್ದು.
ಅವರ ಸೇವೆನೇ ನಮ್ಮ ತಂದೆ ತಾಯಿ ಸೇವೆ ಅಂತ ಭಾವಿಸ್ಕೊಂಡು ಇಲ್ಲಿ ಇವತ್ತಿಗೂ ಕೂಡ ನಾನು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇರೋಂಥದ್ದು. ಇವಾಗ ಮೊನ್ನೆ ಅಷ್ಟೇ ನಾವೊಂದು ಪೂರ್ವಭಾವಿ ಸಭೆನ ಕೂಡ ಮಾಡಿದ್ವು. ತಂದೆಯವರ ಹುಟ್ಟುಹಬ್ಬ ಇದೇ ಜುಲೈ 31ಕ್ಕೆ ಇರೋಂಥದ್ದು. ಪೂರ್ವಭಾವಿ ಸಭೆಯನ್ನ ಮಾಡಿ ಯಾವ ರೀತಿ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ಆಹ್ವಾನಿಸಿದ್ದೆವು. ಅಲ್ಲೂ ಕೂಡ ನಾನು ಹೇಳಿದೆ, ಇವತ್ತಿಗೂ ನಾನು ಯಾರನ್ನು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಆಗಲಿ ನಮ್ಮ ಲೀಡರ್ಸ್ ಆಗಿ ನೋಡಿಲ್ಲ. ಪ್ರತಿಯೊಬ್ಬರನ್ನು ಕೂಡ ನಮ್ಮ ಕುಟುಂಬದ ಸದಸ್ಯರನ್ನಾಗೆ ನೋಡಿರೋಂಥದ್ದು. ಯಾಕೆಂತಂದ್ರೆ ನಮ್ಮಲ್ಲಿ ಏನೇ ಕಷ್ಟಗಳಿದ್ರು, ನಮ್ಗೆ ದುಃಖ ಆಯ್ತು, ಖುಷಿ ಆಯ್ತು, ಏನೇ ಇದ್ರು ಕೂಡ ಹಂಚ್ಕೊಳ್ಳೋದು ನಮ್ಮ ತಂದೆ ಜೊತೆಗೆ ಯಾರು ಆತ್ಮೀಯವಾಗಿದ್ರು, ಯಾರು ನಮ್ಮ ಅವ್ರ ಜೊತೆಗೆ ಯಾರು ಕ್ಲೋಸ್ ಆಗಿದ್ರು, ಅವ್ರ ಸ್ನೇಹಿತರಿದ್ರು, ಅವ್ರ ಜೊತೆ ಇವಾಗಲೂ ಕೂಡ ನಾನು ಹಂಚ್ಕೊಳ್ತೀನಿ. ಅದರಿಂದ ಆ ಒಂದು ವಾತಾವರಣ ಇರೋದ್ರಿಂದ ಇವತ್ತಿಗೂ ನಾನು ಇಟ್ ಇಸ್ ಅ ಬಿಗ್ ವಾಯ್ಡ್. ತಂದೆ ತಾಯಿ ಕಳ್ಕೊಂಡಿರೋದು ಇಟ್ ಇಸ್ ಅ ವೆರಿ ಬಿಗ್ ವಾಯ್ಡ್. ಅದನ್ನ ಯಾರ ಕೆಲವು ಆ ಸ್ಥಾನವನ್ನ ತುಂಬಲಿಕ್ಕೆ ಯಾರ ಕೆಲವು ಆಗೋದಿಲ್ಲ. ಆದ್ರೆ ಈ ಸೇವೆಯನ್ನ, ತಂದೆ ತಾಯಿಯವರ ಸೇವೆಯನ್ನ ನಾವು ಅವ್ರು ಯಾವ ರೀತಿ ಮಾಡ್ತಾ ಇದ್ದೋ ಅದೇ ರೀತಿ ಜನರ ಸೇವೆಯನ್ನ ಮಾಡ್ಕೊಂಡು ಅವ್ರ ನೆನಪಿನಲ್ಲಿ ಇವತ್ತಿಗೂ ಸಾಕ್ತಾ ಹೋಗ್ತಾ ಇದ್ದೆ.